ಕಿಸಿಂಗ್ ಸೀನ್ ಇದೆಯೋ ಅಥವಾ ರೊಮ್ಯಾನ್ಸ್ ಸೀನ್ ಇದೆಯೋ ಅಥವಾ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಆ ಥರದ್ದೆಲ್ಲ ಇದೆಯೋ, ಆ ಥರದ್ದೆಲ್ಲ ಯೋಚನೆ ಮಾಡೋದಕ್ಕೆ ಅದೇನೂ ಇಲ್ಲ. ಇದು ಒಂದು ತಾಯಿ ಪಾತ್ರ. ತಾಯಿ ಅನ್ನೋದು ತುಂಬಾ ವೇಟೇಜ್ ಇರುವಂತಹ ಒಂದು ಕ್ಯಾರೆಕ್ಟರ್. ಆ ಒಂದು ಪಾತ್ರ ಮಾಡಕ್ಕೆ ಅಷ್ಟೊಂದು ಯೋಚನೆ ಮಾಡ್ಬೇಕಾಗಿ ಬರಲಿಲ್ಲ ಸರ್ ನನಗೆ. ಸೊ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತ ಪಾತ್ರ ಇದು. ಯಾಕೆಂದ್ರೆ ಒಂದು ಮಾತು ಹೇಳ್ತಾರೆ, ಒಬ್ಬ ತಾಯಿ ಆದ್ರೆ ಮಾತ್ರ ಆ ಒಂದು ತಾಯಿ ಕಷ್ಟ ಗೊತ್ತಾಗುತ್ತೆ, ಆ ಒಂದು ಫೀಲ್ ಬರುತ್ತೆ ಅಂತ ಹೇಳಿ. ಬಟ್ ತಾಯಿ ಆಗ್ದೇನೆ ಆ ಒಂದು ಇದನ್ನ ಪಾತ್ರವನ್ನ ಅನುಭವಿಸಿ ಮಾಡೋದು ತುಂಬಾ ಕಷ್ಟಕರವಾದ ಕೆಲಸನೇ. ಈ ಪಾತ್ರ ಮಾಡ್ಬೇಕಾದ್ರೆ ನಾನು ನನ್ನ ತಾಯಿನ ನೆನ್ಸ್ಕೊಂಡೇ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಯ್ತು, ಬಟ್ ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು ಈ ಥರನೇ ಬರಬೇಕು ಅಂತ ಹೇಳಿ ತುಂಬಾ ಒತ್ತು ಕೊಟ್ಟು ಮಾಡಿರುವಂತ ಪಾತ್ರ ಇದು. ಸೊ ತುಂಬಾ ಖುಷಿಯಿಂದ ಮಾಡಿದ್ದೀನಿ ಈ ಪಾತ್ರನ. ಹೌದು, ಎಲ್ಲರಿಗೂ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ. ನನ್ನ ನನಗೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ, ಮಾತು ಸ್ವಲ್ಪ ಕಮ್ಮಿನೇ ನಂದು. ಸೊ ಹಾಗಾಗಿ ನನಗೆ ಗೊತ್ತಿರೋರು ಎಲ್ರಿಗೂ ನಾನು ಎಲ್ರನ್ನೂ ಕರೆದಿದ್ದೀನಿ. ಸೊ ಎಲ್ಲರೂ ನನ್ನ ಮೇಲೆ ಆ ಒಂದು ಪ್ರೀತಿ ಅಭಿಮಾನಕ್ಕಾದ್ರೂ ಬಂದೇ ಬರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಚಿಕ್ಕವಳಿದ್ದಾಗ ಒಂದು 3 ವರ್ಷದ ಹುಡುಗಿ ಆಗೋವರೆಗೂ ಅದ್ಬೇಕು ಇದ್ಬೇಕು ಅಂತ ಕೇಳ್ತಾ ಇದ್ದೆ. ಬಟ್ ಅದಾದ್ಮೇಲೆ ಮನೆ ಕಷ್ಟಗಳನ್ನ ಆ ವಯಸ್ಸಲ್ಲೇ ನನಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ. ನಾನೇನು ಕೇಳ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ನಂಗೆ ಅದ್ಬೇಕು ನನ್ಗೆ ಇದ್ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಯಾವತ್ತೂ ಕೇಳಿದ್ದೇ ಇಲ್ಲ. ಇನ್ನು ನನ್ನ ತಮ್ಮ ಕೇಳ್ತಾ ಇದ್ದ, ಬಟ್ ನಾನು ಅಷ್ಟಾಗಿ ಏನೂ ಕೇಳಿಲ್ಲ. ಸರ್, ಇದೇನಂತ ಅಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ತಂದೆ ಆದಂತ ಕೆಲವೊಂದು ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಬಟ್ ಕೆಲವೊಂದು ಪ್ರೆಷರ್ಗಳಿಂದಾಗ್ಲಿ ಅಥವಾ ಪ್ರಾಬ್ಲಮ್ಸ್ಗಳಿಂದಾಗ್ಲಿ ಅವರು ಆ ಒಂದು ಕನಸನ್ನ ಬದಿಗೊತ್ತಿ ತಮ್ಮ ಫ್ಯಾಮಿಲಿಗೆ ಏನ್ ಬೇಕು, ತಮ್ಮ ಮಕ್ಕಳಿಗೆ, ತಮ್ಮ ಪಾರ್ಟ್ನರ್ಗೆ, ತಮ್ಮ ತಂದೆ ತಾಯಿಗೆ ಏನ್ ಬೇಕು ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ಒಂದು ಪಾತ್ರದ ಕೂಡ ಅದೇ ಕಥೆ. ಈ ಒಂದು ಪಾತ್ರ ಅಂತ ಅಲ್ಲ, ತಂದೆ ತಾಯಿ ಇಬ್ರದ್ದು ಅದೇ ಕಥೆ. ನನ್ಗೇನೋ ಒಂದು ದೊಡ್ಡದಾಗಿ ಏನೋ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಬಟ್ ನಮ್ಗಿರೋವಂಥ ಕೆಲವೊಂದು ಪ್ರಾಬ್ಲಮ್ಸ್ ಇಂದ ನನ್ನ ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ನಾನು ನನ್ನ ಏನಂತಾರೆ ಕನಸುಗಳನ್ನೆಲ್ಲ ಬದಿಗೊತ್ತಿ ಇವ್ರಿಗೋಸ್ಕರ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಮಾತಾಡಿದ್ದೀನಿ. ಮೊದಲಿಗೆ ಒಂದು 50 ಥಿಯೇಟರ್ಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಸ್ಕ್ರೀನ್ಸ್ ಅಲ್ಲಿ. ಆನಂತರ ನೋಡೋಣ, ಸಿನಿಮಾ ರೆಸ್ಪಾನ್ಸ್ ನೋಡ್ಕೊಂಡು ಮುಂದೆ ಹೋಗೋಣ ಅಂತ. ಮಾರ್ಕೆಟಿಂಗ್ ಬೇಕಾಗಿರುವಂಥ ಒಂದಿಷ್ಟು ತಂಡದ ಜೊತೆ ಮಾತಾಡಿ ಬೇಕಾಗಿರುವಂಥ ಕೆಲಸಗಳನ್ನ ಮಾಡ್ತೇವೆ. ಸರ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೆಲವೊಂದು ಘಟನೆ ನಡೀತು. ಮೂಲತಃ ಆರ್ಯನ್ ತೇಜಸ್ ಇರ್ಬೋದು, ನಾವೆಲ್ಲ ಇರ್ಬೋದು, ಸ್ಕೂಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು ಎಲ್ಲ. ಅವ್ರದ್ದು ಸ್ಕೂಲ್ ಇದೆ, ನಂದು ಸ್ಕೂಲ್ ಇದೆ. ಸೊ ಹೀಗೆ ಸ್ಕೂಲ್ ಸ್ನೇಹಿತರು ಓನರೊಬ್ರು ಹೀಗೆ ಸಿನಿಮಾ ಮಾಡ್ತಾರೆ ಗೊತ್ತಿತ್ತು. ಸೊ ಕರೆದ್ರು ನಮ್ಮನ್ನ, ಹೇಗೆ ನಡೀತಾ ಇದೀನಿ ಅಂತೆಲ್ಲ ಕೇಳಿದ್ರು. ಸೊ ನಾವು ಮಾತಾಡಿದ್ವಿ. ಅವಾಗ ತೋರಿಸಿ ಸಾಂಗ್ಸ್ ಹೇಗೆ ಮಾಡಿದ್ರೆ, ಸಾಂಗ್ಸ್ ನೋಡೋದು, ಒಂದು ಸೀನ್ ತೋರಿಸಿ ನೋಡಿದ್ರು, ಕತೆ ಏನು ಅಂತೆಲ್ಲ ಕೇಳಿದ್ರು, ಡೀಟೇಲ್ ಆಗಿ ಹೇಳಿದ್ರು. ಖುಷಿ ಆಯ್ತು ಅವರಿಗೆ. ಅವ್ರೇನಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಮಕ್ಕಳಿಗೆ ಒಂದಿಷ್ಟು ನಾನು ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ, ತಗೊಳ್ತೀವಿ ಕೊಡಿ ಅಂತ ಕೇಳಿದ್ರು. ಒಂದು 250 ಟಿಕೆಟ್ಸ್ ಕೊಟ್ಟಿವಿ. ಅದಾದ್ಮೇಲೆ ಅವ್ರ ಸ್ನೇಹಿತರುಗಳು ಕಾಲ್ ಮಾಡೋಕೆ ಶುರು ಮಾಡಿದ್ರು. ಅವರು ಸ್ಟೇಟಸ್ ಎಲ್ಲ ಹಾಕೊಳ್ಳೋದು, ನಾನು ಸ್ಪಾನ್ಸರ್ ಮಾಡಿದ್ದೀನಿ ಅಂದ್ಕೊಂಡು ಹಾಕೊಂಡಿದ್ರು. ಅದರಿಂದ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅರೌಂಡ್ ನಮಗೊಂದು 45 ಸ್ಕೂಲ್ಸಲ್ಲಿ ಸ್ಮಾಲ್ ಟಿಕೆಟ್ಸ್ಗಳು ಆಲ್ರೆಡಿ ಹೋಗಿದೆ ಸರ್. ಸೊ ಅವರು ಅವರ ಪೇರೆಂಟ್ಸ್ಗಳಿಗೆ, ಅಂದರೆ ಮಕ್ಕಳಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಸ್ಕೂಲಿಂದ. ಬಟ್ ಅದನ್ನ ಪೇರೆಂಟ್ಸು ಕರ್ಕೊಂಡೋಗಿ ತೋರಿಸುವಂಥ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ, ಒಂದಿನ ಭಾವನಾ ಬೆಳಗಿರೋರು ನಾವು ಕಾಲ್ ಮಾಡಿ, ಹೊಸ ಫೇಸಸ್, ಹೊಸ ಟೆಕ್ನಿಷಿಯನ್ಸ್, ಒಳ್ಳೆ ಪ್ರಯತ್ನ ಮಾಡಿದ್ವಿ, ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಜೆನ್ಯೂನ್ ಆಗಿದ್ದೀರಾ. ವೈಭವ್ ಸರ್ಗೆ ಎಲ್ಲರಿಗೂ ನಮಸ್ತೆ. ತುಂಬ ವರ್ಷಗಳ ಕಾಲ ಒಂದು ಕನಸಿತ್ತು ನನಗೆ, ನಾನು ಒಂದು ಸಿನಿಮಾ ಮಾಡಬೇಕು ಅಂತ. ಹಲವಾರು ಸಿನಿಮಾ ಮಾಡ್ತಿದ್ದೆ. ಅದರಿಂದ ಆ ಕನಸೇನಾಯಿತು ಅಂದರೆ,
ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂತು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಆ ಕಥೆನ ಈ ನಮ್ಮ ಆರ್ಯನ್ ತೇಜಸ್ ಅವ್ರು ಕೊಟ್ಟರು. ತುಂಬ ಇಷ್ಟ ಆಯಿತು ಕತೆ ಕೇಳಿ. ಅದರಿಂದ ನಾನು ಮತ್ತು ನಮ್ಮ ನಮನ್ ನಾರಾಯಣ್ ಇಬ್ಬರು ಸೇರಿ ಈ ಸಿನಿಮಾ ಮಾಡೋಣ ಅಂತೇಳಿ ಮಾಡಿದ್ದೀವಿ. ಎಲ್ಲರೂ ಸಹಕರಿಸಿ, ಇದೇ ಥರ ಸಹಕರಿಸಿದ್ರೆ ನೆಕ್ಸ್ಟ್ ಇನ್ನೂ ಒಂದು ಬೇರೆ ಸಿನಿಮಾ ಮಾಡೋ ರೀತಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಹೋಟೆಲ್ ಬಿಸ್ನೆಸ್ ಇದೆ, ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ಸಿನಿಮಾ ಅಂದ್ರೆ ಈಗ ಒಂದು ತಂದೆ ಮೈಕ್ ಚೂರ್ ಹೈಟ್ ಇಟ್ಕೊಳ್ಳಿ ಸರ್. ಈಗೇನಾಗುತ್ತೆ ಅಂದ್ರೆ ಒಂದು ಮಕ್ಕಳು, ಒಂದು ಚಿಕ್ಕ ಮಕ್ಕಳು ತಂದೆಗೆ ಏನ್ ಕಷ್ಟ ಕೊಡ್ತವೆ, ಒಂದು ತಂದೆ ಆ ಮಗುಗಾಗಿ ಏನ್ ಕಷ್ಟ ಪಡ್ತಾರೆ, ಅದಕ್ಕೋಸ್ಕರ ಒಂದು ಚಿತ್ರನ ಮಾಡಿದ್ವಿ. ಇಲ್ಲ, ನಾನು ಆಕ್ಟ್ ಮಾಡಿದ್ದೆ ಸರ್. ಆಕ್ಟು ನನಗೇನು ಬೇಡ ಅಂತ ಅನ್ಸಿತ್ತು. ನೆಕ್ಸ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ನಾನು. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಪಾರ್ಟ್ ಆಫ್ ದಿ ಟೀಮ್. ಮೈಕ್ ಪಾಪ್ಕಾರ್ನ್ ಫಿಲ್ಮ್ಸ್ ಭಾಳ ಒಳ್ಳೆಯ ಹೆಸರು, ನಾನು ಕರುಣಾಕರ. ಈಗ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾ ಟೈಟಲ್ಸ್ ನೋಡಿದ್ರೆ ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು, ತಂದೆ ತಾತ ಅಜ್ಜಿ ಎಲ್ಲ ಬಂದು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಒಂದು ಸಿನಿಮಾ ಈ ಕಾಲಘಟ್ಟದಲ್ಲಿ ಬರ್ತಾ ಇರೋದು ಭಾಳ ಕಡಿಮೆ ಆ ಥರ ಒಂದು ಫ್ಯಾಮಿಲಿ ಸಿನಿಮಾ. ಸೊ ಆರ್ಯ ತೇಜಸ್ ಆ ಥರ ಒಂದು ಕತೆ ಮಾಡಿಕೊಂಡು ಸ್ವತಃ ನಿರ್ದೇಶನ ಮಾಡಿಕೊಂಡು ಮುಖ್ಯ ನಾಯಕನ ಪಾತ್ರ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಂತ ಸಂತೋಷ್, ಸುರೇಶ್ ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಅವರ ಹೆಂಡತಿ ಪಾತ್ರ, ನಾಯಕಿ ಪಾತ್ರ ಭಾರ್ಗವಿ, ರಾಧಾ ಭಗವತಿ. ನಾನು ಬೇರೆ ಸೀನ್ಗಳು ನೋಡಿದೆ, ಟ್ರೈಲರ್ ನೋಡಿದೆ, ಮತ್ತು ಸಾಂಗು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. 3 ಸಾಂಗು. ಚಿತ್ರ ನಿರ್ದೇಶಕ ಹೇಗೆ ಹಣಕಾಸಿನ ತೊಂದರೆ ಮತ್ತು ಒಂದು ಫ್ಯಾಮಿಲಿ ಮದುವೆ ಮಾಡಿಕೊಂಡು ಮಗುವಾಗಿರುತ್ತೆ, ಹೇಗೆ ತೊಡೆದಾಡ್ತಾನೆ ತನ್ನ ಕುಟುಂಬನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅನ್ನೋದೇ ಈ ಚಿತ್ರದ ಕತೆ. ನನ್ನ ಕತೆ ಮತ್ತು ಹೇಳಿದಾಗ ಭಾಳ ಇಷ್ಟ ಆಯಿತು. ನಾನು ಈ ಚಿತ್ರದಲ್ಲಿ ಒಬ್ಬ ಪೈಂಟ್ ಮಾಡುವಂಥ ಮೇಸ್ತ್ರಿ. ಸೊ ಕೊನೆಗೆ ಒಬ್ಬ ಒಳ್ಳೆಯ ಪೈಂಟರ್ ಅಂತ, ಒಬ್ಬ ಕಲಾವಿದ ನಿರ್ದೇಶನ ಮಾಡಬೇಕು ಅಂತ ಹೊರಡ್ತಾನೆ. ಅವನಿಗೆ ಹೇಗೆಲ್ಲ ತನ್ನ ಜೀವನದಲ್ಲಿ ತೊಡಕುಗಳನ್ನ ಅನುಭವಿಸ್ತಾನೆ ಅನ್ನೋದು ಕೊನೆಗೆ ನನ್ನ ಹತ್ರ ಒಂದು ಪೈಂಟ್ ಕೆಲಸಕ್ಕೂ, ಬಿಲ್ಡಿಂಗ್ ಪೈಂಟ್ ಕೆಲಸ ಮಾಡೋದಕ್ಕೂ ಅವನ ಮೇಸ್ತ್ರಿಗೆ ಅವನ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಇಲ್ಲೂ ಬಣ್ಣ ಬಿಡಿಸ್ತೀಯ, ಅಲ್ಲೂ ಬಣ್ಣ ಬಿಡಿಸ್ತೀಯ, ಪಾಪ ಬಣ್ಣ ಹೊಡಿ ಅಂದ್ಬಿಟ್ಟು ಕರ್ಕೊಂಡೋಗಿ ಹೇಗಿರೋ ಕೂಲಿ ಬರುತ್ತೆ, ನಿನ್ನ ಕೆಲಸ ಗೊತ್ತಿದೆ ಅಂತಂದ್ಬಿಟ್ಟು ಬಿಲ್ಡಿಂಗ್ ಬಣ್ಣ ಹೊಡಿಸ್ತೀನಿ. ಈ ಥರ ಒಂದು ಪಾತ್ರ ನಂದು. ಸೊ ಭಾಳ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಸೀನ್ಗಳನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಹೇಳಿದ ಟೈಮ್ಗೆ, ಹೇಳಿದ ರೀತಿ ನಿರ್ಮಾಪಕರಿಗೆ, ನಿರ್ಮಾಪಕರು ಬರೀ ನಿರ್ಮಾಪಕರಲ್ಲ, ಒಂದು ಟೀಮ್ನಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಸಂತೋಷ ಕೆಲಸ ಮಾಡಿದ್ದಾರೆ. ಈ ಟೀಮ್ನಲ್ಲಿ ನಾನು ಶೂಟಿಂಗ್ ಟೈಮಲ್ಲಿ ಅವ್ರನ್ನ ನೋಡಿದೆ. ಅವರ ಇಂಟ್ರೆಸ್ಟು ಮತ್ತು ಎಂಥೂಸಿಯಾಸಮ್ ಎಲ್ಲನೂ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ಟ್ರೈಲರ್ ನೋಡಿದ್ಮೇಲೆ ಮತ್ತು ಸಾಂಗ್ಗಳು ನೋಡಿದ್ಮೇಲೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಸೊ ಈ ರೀತಿ ಚಿತ್ರಗಳಿಗೆ, ಚಿತ್ರಮಂದಿರಕ್ಕೆ ಜನ ಬರಬೇಕು. ಇವತ್ತಂತೂ ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ ನಡೆಯೋದು ತುಂಬ ಕಷ್ಟ ಆಗುತ್ತೆ. ಆಡಿಯನ್ಸ್ ಕೊರತೆ, ಪ್ರೇಕ್ಷಕರ ಕೊರತೆ ತುಂಬ ಕಾರಣ. ಯಾವುದೋ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಗೆಲ್ಲುತ್ತೆ. ಈ ರೀತಿಯ ಸಿನಿಮಾಗಳನ್ನ ಫ್ಯಾಮಿಲಿ ಮನೆಗೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಕಲಿಸಿದ್ದು ಸರ್.